पिछले 30 वर्षों से रुके हुए विकास कार्यों के लिए लघु सिंचाई मंत्री NS बोसराज के प्रयासों से ही रायचूर शहर को अनुदान जारी हुआ है। RDA सदस्य नरसिम्हुलु माडगिरी ने सीधा आरोप लगाया कि जिला प्रभारी मंत्री डॉक्टर शरण प्रकाश पाटिल और विधान परिषद सदस्य A वसंत कुमार का योगदान इसमें शून्य है। रविवार को रायचूर शहर के प्रेस क्लब में आयोजित एक संवाददाता सम्मेलन में बोलते हुए उन्होंने कहा, वार्ड 21 में नीलकंठेश्वर मंदिर के पास डॉक्टर बाबू जगजीवन राम कल्याण मंडप के निर्माण के लिए 5 करोड़ रुपए मंजूर किए गए हैं। हमने एक प्रतिनिधि मंडल के साथ मंत्री बोसराज से मुलाकात कर उन्हें ज्ञापन सौंपा था। उन्होंने समाज कल्याण मंत्री को पत्र लिखकर इस पर जोर दिया, जिसके कारण ये अनुदान मंजूर हुआ है। आदेश में भी स्पष्ट रूप से उल्लेख किया गया है कि मंत्री बोसराज के पत्र के आधार पर ही अनुदान जारी किया गया है। ಸೇರಿದಾಗ ಜನರು ಕೂಡ ಅವರಿಗೆ ಸಾರಿಗೆ ಭೇಟಿಯಾಗಿ ಸಾರಿಗೆ ಭಾಳ ಶಿಕ್ಷಣ ವ್ಯವಸ್ಥೆ ಇದೆ. ಯಾವುದೇ ಒಂದು ಮದುವೆ ಕಾರ್ಯಕ್ರಮಗಳು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತೊಟ್ಲ ಕಾರ್ಯಕ್ರಮಗಳು, ಇಂತಹ ಕಾರ್ಯಕ್ರಮ ಮಾಡುವ ಕಾರಣಕ್ಕೆ ಮಾಡೋ ಕಾರಣಕ್ಕೆ ಏನಾದರೂ ಇದು ಹೆಚ್ಚು ಕಡಿಮೆ ಆಗಿ ಬಿದ್ದರೆ ಭಾಳ ಅನಾಹುತ ಆಗುತ್ತೆ ಸರ್. ಆ ಕಾರಣಕ್ಕಾಗಿ ದಯವಿಟ್ಟು ತಾವು ನಮ್ಮ ಸ್ಪಂದನೆಗೆ ಸ್ಪಂದಿಸಿ ತಾವು ಏನಾದರೂ ಮಾಡಿ ನಮಗೆ ಈ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಕೊಡಬೇಕಂತೇಳಿ ಭಾಳಷ್ಟು ಜನ ಅಲ್ಲಿ ಬೇಡಿಕೊಂಡ ನಂತರ ಒಂದು ದಿವಸ ಇವತ್ತು ರಾಯಚೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿ ಎಕ್ಟಿ ಟೈಮ್ ಅಂದರೆ ನಮ್ಮ ಗಾಜ್ಗಾರಪೇಟೆಯಲ್ಲಿ ಬಡ ಹುಡುಗರು ಓದ್ತಕ್ಕಂಥ ಆ ಗಾಜ್ಗಾರಪೇಟೆ ಸ್ಕೂಲ್ಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಕೊಠಡಿಗಳನ್ನು ಕೊಟ್ಟಿದ್ದಾರೆ. ಹುಡುಗರಿಗೆ ಸಲುವಾಗಿ 6 ಕೊಠಡಿಗಳು ಮತ್ತು ಅದ್ರ ಜೊತೆಗೆ ಶೌಚಾಲಯ ಹೆಣ್ಮಕ್ಳಿಗೆ ಸಪ್ರೇಟು, ಗಂಡು ಮಕ್ಕಳಿಗೆ ಸಪ್ರೇಟ್ ಆಗಿ 1 ಕೋಟಿ ವೆಚ್ಚದಲ್ಲಿ ಫಸ್ಟ್ ಟೈಮ್ ಯಾವುದೇ ಇದುವರೆಗೆ ಆಯಿತು ಇತಿಹಾಸದಲ್ಲಿ 1 ಕೋಟಿ ರೂಪಾಯಿ ಅರ್ಜನೆ ಮಾಡಿ ಕೊಟ್ಟಿದ್ದು ಇತಿಹಾಸ ಇಲ್ಲ ಸ್ಕೂಲಿಗೆ. ಅದಾದ ನಂತರ ಕೂಡ ಕೆಲವೊಂದು ನಮ್ಮ ಮೂಲಭೂತ ಸೌಕರ್ಯಗಳ ಸಲುವಾಗಿ KKRDBಯಲ್ಲಿ ಹಾಗೂ ಮೈನಾರಿಟಿ ಕ್ಯಾಂಟ್ನಲ್ಲಿ ಮತ್ತು ಅದಾದ ನಂತರ ಮೈನಾರಿಟಿ ಕ್ಯಾಂಟು KKRDB ಮತ್ತು ಇನ್ನಿತರ ಅನುದಾನಗಳಲ್ಲಿ ಸುಮಾರು 19-20-21ರಲ್ಲಿ 8 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. CC ರಸ್ತೆ, ಡ್ರೈನು ಹಾಗೂ UGD ಮತ್ತು ಕೆಲವು ಮೈನಾರಿಟಿ ಸ್ಕೂಲ್ಗಳಿಗೆ ಕೂಡ ಕೊಟ್ಟಿದ್ದಾರೆ. ಅದಾದ ನಂತರ ಕೂಡ ಇತಿಹಾಸದಲ್ಲಿ ಸುಮಾರು 30-40 ವರ್ಷಗಳಿಂದ ಯಾವುದೇ ರಾಜಕಾರಣಿಗಳು ಇಷ್ಟೆಲ್ಲ ಕೌನ್ಸಿಲರು, ಪ್ರೆಸಿಡೆಂಟು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲಾದರೂ ಅರ್ಜನೆ ಮಾಡ್ತಾರೆ. ಆದರೆ ಯಾರು UGD ಮಾಡಿರಲಿಲ್ಲ. ಆದರೆ UGD ಸಲುವಾಗಿ ನಮ್ಮ ಸ್ಪೆಷಲ್ ಆಗಿ ಅರ್ಜನೆ ಮಾಡಲಿಕ್ಕೆ 10 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದಾರೆ. ಈ ಸದ್ಯದಲ್ಲಿ ಒಂದು 3-4 ದಿನದಲ್ಲಿ ಪ್ರಾರಂಭವಾಗಲಿದೆ. ಅದು ಎಂಟರ್ ರಾಯಚೂರಿನಲ್ಲಿ UGD ಸಲುವಾಗಿ 40 ಕೋಟಿ ರೂಪಾಯಿ ಆಗಿದೆ. ವಾರ್ಡ್ ನಂಬರ್ 20ಕ್ಕೆ 10 ಕೋಟಿ, 15ಕ್ಕೆ 20 ಕೋಟಿ, 7ಕ್ಕೆ 20 ಕೋಟಿ ಮತ್ತು 16ಕ್ಕೆ 20 ಕೋಟಿ, 4 ವಾರ್ಡ್ಗಳಿಗೆ UGD ಸಲುವಾಗಿ 40 ಕೋಟಿ ಅನುದಾನವನ್ನು ತಂದಿದ್ದಾರೆ. 40 ಕೋಟಿ ಸಾಕು ವಾರ್ಡ್. ಯಾವ ವಾರ್ಡ್ ಅಂದ್ರೆ 7 20 गाजगारपेट स्कूल में 6 कमरों के निर्माण के लिए 1 करोड़ रुपए मंजूर किए गए हैं। KKRDB और अल्पसंख्यक कल्याण विभाग से भी अनुदान स्वीकृत हुआ है। इतिहास में पहली बार वार्ड 20, 7, 16 और 14 में 10-10 करोड़ रुपए की लागत से अंडरग्राउंड ड्रेनेज निर्माण के लिए अनुदान मंजूर किया गया है। समाज कल्याण विभाग के कार्यालय के पास पहले से ही डॉक्टर अंबेडकर और बाबू जगजीवन राम भवन होने के कारण सरकार ने हरिजनवाड़ा में एक और भवन के लिए अनुदान देने से इनकार कर दिया था। लेकिन मंत्री बोसराज के प्रयासों से इसके लिए दोबारा अनुदान जारी हुआ है। इसके विपरीत येरमारस के पास हवाई अड्डे के निर्माण में बाधा बन रहे निवासियों को मुआवजा और साइट आवंटन दिलाने में बोसराज का बड़ा योगदान रहा है। माडगिरी ने आरोप लगाया कि प्रभारी मंत्री डॉक्टर शरण प्रकाश पाटिल ने शहर के विकास में कोई योगदान नहीं दिया है। उन्होंने शहर की समस्याओं को लेकर सदस्यों के साथ न्यूनतम चर्चा भी नहीं की है। वहीं A वसंत कुमार ने पिछले विधानसभा चुनाव में कांग्रेस उम्मीदवार के खिलाफ काम किया था,
जो कि जग जाहिर है। ಈಗ ಮಹಾನಗರ ಪಾಲಿಕೆ ಅಲ್ಲ ಸರ್ ನಮ್ಮನ್ನು ಶಿಫಾರಸು ಮಾಡಿಲ್ಲ. ನಮ್ಮ ಸಮಾಜದವರು ಇವರೆಲ್ಲ ಹೋಗಿ ಸರ್ ಬ್ಯಾಂಗ್ಳೂರ್ ಹೋಗಿ ಅದನ್ನ ಭೂಸರ ಸಾಹೇಬನ ಅಪ್ರೋಚ್ ಆಗಿ ಸರ್ ನಮ್ಮ ಅವ್ರ ಇದ್ದವ್ರಿಗೆಲ್ಲ ಭಾಳ ಅವಶ್ಯಕತೆ ಇದೆ ಸರ್. ಎಲ್ಲ ಬಡವರು ಬಗ್ಗರು ಎಲ್ಲರೂ ಮಾಡ್ಕೊಂತಾರ, ದುಡ್ಡಿದ್ದವ್ರಿಗೆ ಮಾತ್ರ ದುಡ್ಡಿದ್ದವ್ರು ಎಲ್ಲರೂ ಹೋಗ್ತಾರ, ಬಡವರಿಗೆ ಮಾಡ್ಕೊಳ್ಳೋದು ಯಾವ ವರ್ಷ ನಾವು ಸರ್ 25 ಅವರು 24 ಜನ ಅದು ಪ್ರತಿಯೊಬ್ಬರು ಯಾವುದೇ ಎಮ್ ಆಗಲಿ. ಈಗ ನಾನು ಕೂಡ ನನ್ನ ಯಾವುದೋ ನಮ್ಮ ಮಿಸ್ಸಸ್ ಇದ್ದಾದ್ರು ಎಲ್ಲರೂ ಬಂದು ಬೇಡಿಕೆಗಳನ್ನು ಕೊಡ್ತಿದ್ರು. ಆದಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಕಮಿಷನ್ಗೆ ರೆಫರೆನ್ಸ್ ಮಾಡ್ತಿದ್ವಿ. ಸ್ಥಳ ಪರಿಶೀಲನೆ ಮಾಡಿ ಅವಶ್ಯಕತೆ ಇದ್ದರೆ ಸೂಕ್ತ ಕ್ರಮಗಳು ಇಲ್ಲ ಅವರು ಸೂಚಿಸಿದಂತೆ ನಾವು ಬರ್ತೀವಿ. ಅವರು ನೋಡ್ಕೊಂಡು ನಮ್ಗೆ ಹೇಳ್ತಾರೆ ಅಲ್ಲಿ ಅವಶ್ಯಕತೆ ಇತ್ತಂತ ಮಾಡ್ತೀವಿ, ಅವಶ್ಯಕತೆ ಇಲ್ಲ ಅಂತ ಮಾಡ್ತೀವಿ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಚೆನ್ನಾಗಿ ಕೇಳಿದ್ರು ಗಮನಮಟ್ಟ ಕೇಳ್ತಾರೆ. ಇಲ್ಲಿ ಜಗಜೀವನ್ ರಾಮ ಕಲ್ಯಾಣ ಡಾಕ್ಟರ್ BR ಅಂಬೇಡ್ಕರ್ ಭವನ ಹಾಗೂ ಜಗಜೀವನ್ ರಾಮನ ಇಲ್ಲಿ ಮಾಡಿರ್ತಾರೆ. ಎಲ್ಲಿ 5,35,00,000. ಇದನ್ನ ಬೋಸರಾಜ್ ಸಾಹೇಬರು ಲೆಟ್ರ್ ಬರೆದ ಮೇಲೆ ಮಾದೇವಪ್ಪ ಸಾಹೇಬರು ಅಲ್ಲಿ ಬರೆದ ಮೇಲೆ ಅವರು ರಿಪ್ಲೈ ಮಾಡಿದ್ರು. ಏನಂತ ಅಲ್ಲಿ ಆಲ್ರೆಡಿ ಸಿಟಿ ಒಳಗೆ ಒಂದು ಬಾಬು ಅಂಬೇಡ್ಕರ್ ಭವನ ಜಗಜೀವನ ಭವನ ಇದೆ, ಆ ಕಾರಣಕ್ಕಾಗಿ ನಾವು ಕೊಡುವುದಿಲ್ಲ ಅಂತ ಹೇಳಿದ್ರು. ಆ ಕಾರಣಕ್ಕೆ ಮತ್ತೆ ಒಂದು ರಿಪ್ಲೈ ಮಾಡಿದ್ರು ಇವರು. ಏನಂತೇಳಿ ಇಲ್ಲ ಸರ್ ಇದು ಒಂದು ಕಡೆ ಈ ಕಡೆ ಸರ್ ಈ ಕಡೆ ಕೂಡ ಬಹಳಷ್ಟು ಜನ ಇದ್ದಾರೆ. ಆ ಭಾಗದ ಕೊನೆಯ ಭಾಗದ ಅಲ್ಲಿ ದಲಿತರು ಹೆಚ್ಚಿರುವಂಥ ಏರಿಯಾ ಇದೆ ಸರ್. ಅಲ್ಲಿ ಬಹಳ ಸ್ಲಮ್ ಮಂದಿ ಇದ್ದಾರೆ. ಇನ್ನು ಯಾರು ಬೇರೆ ಬೇರೆ ಅದರ್ಸ್ ಸ್ಲಮ್ ಮಂದಿ ಬಹಳಷ್ಟು ಜನ ಇದ್ದಾರೆ. ಆ ಕಾರಣಕ್ಕಾಗಿ ನೀವು ದಯಮಾಡಿ ಏನಾದರೂ ಮಾಡಿ ಅಲ್ಲಿ ಕೊಡಲೇಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಅವರು 3 ಕೋಟಿ ಕೊಡ್ತೀವಿ ಅಂದರು. 3 ಕೋಟಿ ಆಗೋದಿಲ್ಲ ಅಂತಂದರೆ ಮತ್ತೆ ನಾವು ಹೋಗಿದ್ದೀವಿ. ಯಾರು ದಯವಿಟ್ಟು 5 ಕೋಟಿ ರೂಪಾಯಿ ಕೊಡೋದು 5 ಕೋಟಿ ಅಂದರೆ ಸಬ್ಸೆಂಟ್ ಆಗ್ತದೆ ಸರ್. ಅದ್ರ ಥರದೇ ಸೇಮ್ ಆಗ್ತದೆ ಅಂದರೆ 5 ಕೋಟಿ ಕೊಟ್ಟಿತ್ತು. ಇದು ನಿಜ ಸರ್, 100 ಸತ್ಯ ಹೇಳ್ತೀನಿ. ಅಲ್ಲ ಏನಾಗಿತ್ತು ಅವಾಗ ಬಾಬು ರಾಮ್ಪುರಿಗೆ ಬಾಬು ಕಲ್ಯಾಣ ಮಂಜೂರಾಯ್ತು 20 ಲಕ್ಷ ಅವಾಗಿ. ಅದು ಕಟ್ಟಕ್ಕಾಗಲಿಲ್ಲ. ಆಮೇಲೆ DC ಆಗಿದ್ರು ಹಳೆ DC ಬದಲು ಅಲ್ಲಿ ಕಟ್ಟುವಂಥದ್ದು ಅಲ್ಲಿ ಮುಗ್ತಿದ್ರು. ಅದನ್ನು ಎಲ್ಲ ಪೌರು ಅರ್ಜಿ ನೋಡಿ ಶಿಫ್ಟ್ ಮಾಡಿಸಿದ್ರು. ಅದು ಇಲ್ಲ ಬಟ್ ಅದು ಊಟ ಮಾಡಕ್ಕೆ ಅದು ನಾವು ಹಣ ಕೇಳಿದ್ವಿ. ನಾವು ದೊಡ್ಡ ಮಟ್ಟದಲ್ಲಿ ರೊಕ್ಕ ಯಾರನ್ನ ಎಲ್ಲ MLA ಇಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳಿದ್ರೆ ಅವ್ರು ಏನೋ ರೊಕ್ಕ ಬಂದದ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಅಲ್ಲೇ ಕಟ್ಟು ಬಿಡಮು ಇರಲಿ, ಏನೋ ಊಟ ಗೀಟ ಮಾಡೋಕ್ಕೆ ಹೆಣ್ಮಕ್ಳಿಗೆ ಒಂದು ಸಪ್ರೇಟ್ ಆಗ್ತದೆ ಅದನ್ನು ಮಾಡಿ ಅಷ್ಟೇ. ಈಗ ನೋಡಿ ಸರ್, ನಾವು ನಿಜವಾಗಿ ಹೇಳ್ತೀವಿ ಅಂಗನವಾಡಿಗೆ ಕಾಳಿದ್ದೀವಿ. ಇವತ್ತು ನಮ್ಮನ್ನು ಕೂಡ ಉಪಾಧ್ಯಕ್ಷರನ್ನು ಮಾಡಿದ್ರು, ಅಧ್ಯಕ್ಷರು ಮಾಡಿದ್ರು, ಮೇಯರು ಮಾಡಿದ್ರು. ನಾವು ಯಾವುದೇ ಸುಳ್ಳು ಪ್ರಚಾರ ಹೇಳಕ್ಕೆ ಬರೋದಿಲ್ಲ. ಈಗ ನೋಡಿ ನೀವು ಎಲ್ಲರೂ ಅವ್ರದ್ದು ಇವ್ರು ಹಾಕಿದ್ರಿ. ಈಗ ಲೆಟರ್ ನಾನು ನಿಮ್ಗೆ ತೋರಿಸಿದ್ರಲ್ಲ ಸರ್, ಯಾರು ಮಾದೇವಪ್ಪ ಸರ್ ಇನ್ನೊಂದು ಸರ್ ಈಗ ಸರ್ 32 ಜಿಲ್ಲೆಗಳಲ್ಲಿ ಈಗ ಲೀಸ್ಟ್ ತೋರಿಸ್ತೀವಿ ಸರ್. ನೀವು ತಪ್ಪು ತಿಳ್ಕೋಬಾರ್ದು. 32 ಜಿಲ್ಲೆಗಳಲ್ಲಿ ಪ್ರತಿಯೊಂದು ಹೋಬಳಿ, ತಾಲೂಕು, ಗುಲ್ಬರ್ಗ ಪ್ರತಿಯೊಂದು ಬಂದು ಪ್ರತಿಯೊಂದು ತಾಲೂಕು 20 ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ. ಎಲ್ಲ ಒಂದು ಕಡೆಗೆ ಅದು ಮಾದೇವಪ್ಪ ಸಾಹೇಬ್ರ 55 ಲಕ್ಷ ಕೊಟ್ಟರೆ ಇದು ಮಾಡಿ MLC ಮಾಡಿಲ್ಲ ಅಂತ ಮಾಡೋದು. ಏನು ಸರ್ ಇವರು ಗೋಸ್ವಾಮಿಯವರು ಮಾಡಿದ್ರು, ಅದೇ ಮಾಡಿಲ್ಲ. ಜನ್ಮಸ್ಥಳ ತಂದು ಮಾಡಬೇಕಾಗಿತ್ತು, ಮಾಡಿಲ್ಲ. ಅಧ್ಯಕ್ಷ ಇದ್ದಾಗ ಹಿಡಿದು ಕೌನ್ಸಿಲರ್ ಇದ್ದಾಗ ಅದು ಶೂನ್ಯ. ರಾಯಚೂರಿನಲ್ಲಿ ಈಗ ವಸಂತ್ ಕುಮಾರ್ ಅವರು ಅದು ಲಾಸ್ಟ್ ಏನು ಕೊಟ್ಟಾರ ಅಂದರೆ ಶವಯಾತ್ರೆ ಅಂಗನವಾಡಿ ಕೊಟ್ಟಾರ ಸರ್. ಒಳ್ಳೆ ಸರ್ ಒಂದು ಜನ್ಮ ನೀಡಿದಂಥ ಒಂದು ಏರಿಯಾದಲ್ಲಿ ಸೇವಕರಿಗೆ ಕೊಡ್ತೀವಿ ಅಂದರೆ ಅದು ಕೂಡ ಅದು ವೈಕುಂಠ ಒಳ್ಳೆಯ ಅಂತಿಮ ಸಂಸ್ಕಾರ. ನಾನು ಹೋಗ್ತೀನಿ
ಬಟ್ ಅದು ಡೆವಲಪ್ಮೆಂಟ್ ಕೆಲಸಗಳು ಒಂದು 10 ಲಕ್ಷ 20 ಲಕ್ಷ 30 ಲಕ್ಷ ಕೊಡಬೇಕಾಗಿತ್ತು. ಏನ್ ಬೇಕು ಸರ್? ಪಂಡಿತರು ಗುರುಗಳು ಶಾಂಡ್ರು MLs ಹಾಕಿದ್ರೆ ನಿನ್ನ ಜನ್ಮಭೂಮಿ, ನೀನು ಹುಟ್ಟಿದ ಭೂಮಿ ಅದು, ನೀನು ಹುಟ್ಟಿದ ಸ್ಥಳ ಅದು, ನಿನ್ನ ನೆನಪಿರ್ಬೇಕು. ರಾಜಕೀಯ ಕುತಂತ್ರದ ಇದಕ್ಕ ಎಲ್ಲ ಹೋದೆ ಅಲ್ಲಿ ಸಮಾಜಿಗೆ ನಮ್ಮ ಅಣ್ಣವ್ರು ಬಂದಿದ್ದು ಯಾರೋ ಸತ್ಯನಾರಾಯಣ 1.5 ಕೋಟಿಗೆ ಅಲ್ಲಿ ಕುರುಬ ಸಮಾಜಕ್ಕೆ ಕೊಟ್ಟಾರ, ಮತ್ತೆ ಯಾದವ್ ಸಮಾಜಕ್ಕೆ 80 ಲಕ್ಷ ಕೊಟ್ಟಾರ. ಎಲ್ಲ ಒಳ್ಳೆ ಸಂತೋಷ, ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ಸಮಾಜಕ್ಕೆ, ನಿಮ್ಮ ಸಮಾಜಕ್ಕೆ, ಎಲ್ಲ ಸಮಾಜಕ್ಕೆ, ಎಲ್ಲ ಜನಾಂಗಕ್ಕೆ ಸಂತೋಷ ಮಾಡ್ತೀವಿ. ಅಲ್ಲ, ತನ್ನ ಹುಟ್ಟಿದಂತ ಒಂದು ಜನ್ಮಸ್ಥಳದಲ್ಲಿ ಏನಾದ್ರೂ ಕೊಡಬೇಕು ನನ್ನ ಅಭಿಪ್ರಾಯ. ತಪ್ಪಿದ್ರೆ ತಪ್ಪನ್ರಿ, ಅಮರತ್ ಮಾಡಿ ನಾವು ಡಾಕ್ಟರ್ ಸಮೇತ ನಾವು ಸಾಧನೆ ಮಾಡಿ ಏನು ಮಾಡ್ತೀವಿ. ನನ್ನಲ್ಲಿ ಏನೇನಾವ ಮಾಡ್ತೀವಿ. ಇತಿಹಾಸದಲ್ಲಿ ಸರ್ ಇವತ್ತು ಹೇಳ್ತೇನೆ, ಇವತ್ತು ಹೇಳ್ತೀನಿ, ಕಾಂಗ್ರೆಸ್ ಯಾವತ್ತೂ ಮಾಡಿಲ್ಲ ಅದನ್ನು ಹೇಳ್ತೇನೆ. ಯಾವಾಗ ಮಾಡಿದ್ರು? ನಮ್ಮ ಈರಣ್ಣನಿಂದ ಬಲ ದೊಡ್ಡವರು ಹೈಕಮಾಂಡಿಗೆ ನಿಮ್ಗೆಲ್ಲ ಗೊತ್ತಿದ್ದೆ ಆಗ್ತದೆ. ಇವತ್ತು ಕಂಪೌಂಡ್ ಪರಿಪೂರ್ಣ ಎಲ್ಲ ಒಂದು 90% ಕಂಪೌಂಡ್ ಆಗ್ಯದ, ಒಳಗೆ ರನ್ವೇಗೆನ ಒಂದು 50% ಆಗ್ಯದ. ಆದರೆ ಇವತ್ತು ಮಾನ್ಯ ಸಚಿವರು NS ಬೋಸರಾಜ್ ಸಾಬ್ರು ಇವತ್ತು 108 ಮನೆಗಳು ಎರಡರದ್ದು ಮತ್ತೆ 30 ಮನೆಗಳು ಏಗ್ನೂರು ಅವರು ಬೀದಿ ಪಾಲಾಗುವಂಥ ಕಾರಣ ಬಂದಿತ್ತು. ಅವತ್ತು ನಾವೆಲ್ಲ 108 ಮನೆ ಜನಗಳನ್ನ ಮತ್ತು ಏಗ್ನೂರನ್ನು ಕರ್ಕೊಂಡು ಹೋಗಿ ಒಂದೇ ಮಾತು ಕೇಳಿದ್ವಿ, ಸರ್ ಒಂದು ಸರ್ಕಾರದ ಭೂಮಿ ಆಗೋದು, ಸರ್ಕಾರ ಭೂಮಿ ಯಾವುದೇ ಕಾರಣ ಪರಿಹಾರ ಕೊಡೋದಿಲ್ಲ ಅಂತ ಒಂದು ಉದ್ದೇಶ ಹೇಳ್ತಾರ. DC ಅವರು ಹೇಳ್ಯಾರ ನೀವೆಲ್ಲ ಡಿಸ್ಮೆಂಟಲ್ ಮಾಡ್ಬೇಕಂತ ನಮ್ಮ ನಗರಸಭೆ ಮಹಾನಗರ ಪಾಲಿಕೆಯಿಂದ ನೋಟಿಸ್ ಬಂದಂತ ನಾವು ಹೇಳಿದ್ವಿ. ಕೂಡಲೇ ಅವರು 108 ಮನೆ ಒಂದು 30 ಮನೆಗಳಿಗೆ ಅವರೆಲ್ಲರೂ ಒಂದು ಮೀಟಿಂಗ್ ತಗೊಂಡು ಅವತ್ತಿನ ದಿವಸ ಬಡವರಿಗೆ ಅಲ್ಲಿ ಕಟ್ಟಿರುವಂಥ ಕಟ್ಟಡಕ್ಕೆ ಸ್ಕ್ವೇರ್ ಫೀಟ್ ಮಾಡಿ ಟೀನ್ ಶೆಡ್ಡಿಗೆ 1750 ರೂಪಾಯಿ, ಅದರಂತೆ RCCಗೆ 2750 ರೂಪಾಯಿ ಮಾಡಿ ಇವತ್ತು 108 ಮನೆಗಳಿಗೆ ಪರಿಹಾರ ಕೊಡಿಸ್ಯಾರ. ಅದಲ್ಲದೆ 108 ಮತ್ತು 30 ಅದಲ್ಲದೆ 12 14 ಕೋಟಿ ರೂಪಾಯಿ ಪರಿಹಾರ ಇವತ್ತು ಕೊಡಿಸ್ಯಾರ. ಅದಲ್ಲಂತೆ ಮತ್ತೆ ಅವರಿಗೆ ಸರ್ಕಾರದಿಂದ ಇದು ಮಾಡಿ ಇವತ್ತು ಅನುಮೋದನೆ ಮಾಡಿಸಿ 108 ಮನೆಗಳು ಮತ್ತು 701 ನಿವೇಶನ ಪ್ಲಾಟ್ಗಳಿಗೆ ಇವತ್ತು ಎಲ್ಲ ಒಂದು ಕೆಲಸ ಕಾಲುವೆಗೆ ಎಲ್ಲ ಮಾಡಿ ಅಭಿವೃದ್ಧಿ ಮಾಡಿ ಹಕ್ಕುಪತ್ರ ಕೊಡೋ ಸಿದ್ಧತೆ ಹೌದು ಲೇಔಟ್ ಮಾಡಿ ನಮ್ಮ ಏರ್ಪೋರ್ಟಲ್ಲಿ ಅವರಿಗೆ ಪಾಲಿಕೆ ಮಾಡ್ಯಾರೋ ಯಾವ ಪಾಲಿಕೆಯಿಂದ ಪಾಲಿಕೆ ಅಲ್ಲೇ ಇದು ಮಾಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಮನೆಗಳು 19-25 ಮನೆಗಳಿದ್ದವು. ನೀರಾವರಿ ಇಲಾಖೆದ 70 ವರ್ಷಗಳ ಕೆಳಗೆ ಬಂದ ಕಾಶ ಅಲ್ಲಿ ಹಿಂದಿನ ಸರ್ಕಾರದಿಂದ ಪಾಪ ಅವರು ಹಾಕೊಂಡಿದ್ರು 22 ಮನೆಗಳಿಗೆ ಪರಿಹಾರ ಕೊಡಲಿಲ್ಲ. ಅವ್ರ ಮನೆ ತೋರಿಸಿದ್ರೆ ಇವತ್ತು ಆಗ್ಯಾರ. ಅಲ್ಲ ಸರ್, ಅದು ಇಲ್ಲಿಗಲ್ ಪರಿಹಾರದ ಈಗ ನೀವು ಯಾರು ದೀಕ್ಷಿತ ಕೇಳ್ರಿ ಎಲ್ಲ ಹೇಳ್ತಾರೆ ಇತಿಹಾಸ. ಹೌದು ಸರ್, ಅವ್ರು ಬಿಡೋದಿಲ್ಲ. ನಾವು ಯಾಕಂದ್ರೆ ನಮ್ಮ ರನ್ವೇ ಚೇಂಜ್ ಮಾಡ ಅಂತ ಹೇಳಿದ್ರು. ಅವರು ಚೇಂಜ್ ಮಾಡಕ್ ಅವಕಾಶ ಐತಂದ್ರೆ ಅವ್ರೇನಂದ್ರೆ ಚಿಮ್ನಿ ಬರ್ತದೆ ಬರಲ್ಲ, ಹಿಂಗಾಗಿ ರನ್ವೇ ಹಿಂಗೆ ಇರ್ಬೇಕಂತ ಹೇಳಿದ್ರು. ಡಿಸ್ಪ್ಯೂಟ್ ಇರೋದು ರನ್ವೇ ಸಲುವಾಗಿ ಇರ್ತದ ಅಷ್ಟೇ. ನೀವು ರನ್ವೇ ಚೇಂಜ್ ಮಾಡ್ಕೊಂಡ್ರೆ ಆ ಜಾಗ ನಮ್ಗೆ ಉಳಿತದ ಅಂತ ಹೇಳಿ ಸರ್. ಪರಿಹಾರದ ಎಲ್ಲಿ ಡಿಸ್ಪ್ಯೂಟ್ ಇಲ್ಲ ಮಾಡಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಇಂಜಿನಿಯರ್ಗಳು ಮಾಡೋದು. ಅದಕ್ಕಲ್ಲ, ಇವರಿಗೆ 108 ಮನೆಗಳು ಹೋಗಿದ್ವಲ್ಲ ಅವರಿಗೆ ಪರಿಹಾರದ ಬಗ್ಗೆ ಪರಿಹಾರ ಇತ್ತು, ಪರಿಹಾರ ಇದ್ದಿಲ್ಲ ಸರ್, ಇದ್ದಿಲ್ಲ. DC ಆಗ್ಬಿಟ್ಟು ನಿಮ್ಗೆ ಮೀಟಿಂಗ್ ಮಾನ್ಯ ಸಚಿವರನ್ನ ಹಿಡ್ಕೊಂಡು NS ಬೋಸರಾಜ್ ಸಾಬ್ರು ಮತ್ತೆ ಸಚಿವರು ಹಿಡ್ಕೊಂಡು इस पत्रकार वार्ता में नगर निगम के पूर्व सदस्य नर्स रेड्डी, वसंत कुमार, मणिकांत, राम प्रसाद और तेजप्पा उपस्थित थे।